ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊಂತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊಂತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಏನಪ್ಪಾ ಅನ್ನೋದಾದ್ರೆ, ನಿಮ್ಮೆಲ್ರಿಗೂ ಗೊತ್ತಿರಂಗೆ ನಾಳೆ ಒಂದು ಅತ್ಯದ್ಭುತವಾದಂತ ರೋಮಾಂಚನಕಾರಿಯಾದಂತ IPL ಪಂದ್ಯ ನಡೆಯಲಿದೆ. ಯಾವ್ದಪ್ಪ ಅದು ಅನ್ನೋದಾದ್ರೆ, ನಮ್ಮ ಹೆಮ್ಮೆಯ RCB ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಇವರಿಬ್ಬರ ಮಧ್ಯೆ ಒಂದು ಅದ್ಭುತವಾದಂತಹ ಸೆಣಸಾಟ ನಾಳೆ ಚೆನ್ನೈನ ಚಿಪಾಕ್ ಮೈದಾನದಲ್ಲಿ ನಡೆಯಲಿದೆ ಅನ್ಕೊಳ್ಳಿ. ಯಾವಾಗ್ಲೇ ಆಗಿರ್ಲಿ RCB ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಅಂತ ಬಂದಾಗ ಎಲ್ಲಾ ಫ್ಯಾನ್ಸ್ಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಎಲ್ಲಾ ಕ್ರಿಕೆಟ್ ಫ್ಯಾನ್ಸ್ಗಳು ತುಂಬಾನೇ ಅದ್ದೂರಿಯಾಗಿ ವೇಟ್ ಮಾಡ್ತಕ್ಕಂಥ ಮ್ಯಾಚ್ ಅಪ್ಪ ಅಂದ್ರೆ ಅದು RCB ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯೆ ಆಗಿರುತ್ತೆ ಅನ್ಕೊಳ್ಳಿ. ಆಲ್ರೆಡಿ ಎರಡು ತಂಡಗಳು ಒಂದೊಂದು ಮ್ಯಾಚ್ ನ ಗೆದ್ದು ಬಿಟ್ಟು ಬೀಗ್ತಾ ಇದ್ದಾರೆ 2-2 ಪಾಯಿಂಟ್ ಅಲ್ಲಿ. ನಾಳೆ ನಡೆಯುವ ಒಂದು ಮ್ಯಾಚ್ ನಲ್ಲಿ ಯಾವ ತರದ ಒಂದು ಪ್ರದರ್ಶನ ಇರುತ್ತೆ ಎರಡು ತಂಡದಂತ ಕಾದು ನೋಡ್ಬೇಕಾಗಿರುತ್ತೆ. ನನ್ನ ಪ್ರಕಾರ ಮ್ಯಾಚ್ ಬಂದು ಚೆನ್ನೈಯಲ್ಲಿ ನಡೀತಾ ಇರೋದ್ರಿಂದ ಚೆನ್ನೈ ಪರವಾಗಿ ಸ್ವಲ್ಪ ಜಾಸ್ತಿ ಹೋಪ್ಸ್ ಇರುತ್ತೆ. ಬಟ್ ಆದ್ರೂ ನಮ್ಮ RCB ಅವರು ಗೊತ್ತಲ್ವಾ, ಲಾಸ್ಟ್ ಒಂದು ಮ್ಯಾಚ್ ಅಲ್ಲಿ ಯಾವ ತರ ಸ್ಮ್ಯಾಶ್ ಮಾಡಿದ್ರು KKR ಅಂತ. ಸೊ ಆ ಒಂದು ಭಯ ಚೆನ್ನೈ ಅವ್ರಿಗೂ ಕೂಡ ಇರುತ್ತೆ. ಏನಕ್ಕಂದ್ರೆ ಕಿಂಗ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರ ಭರ್ಜರಿ ಆದಂತ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಗೊತ್ತಾ, ಸ್ಫೋಟಕವಾಗಿ ಯಾವ ಲೆವೆಲ್ ಅಲ್ಲಿ ಆಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಸರಿಯಾಗಿ ಬಾರಿಸಿ KKR ನ ಬುಕ್ ಮಾಡ್ಬಿಟ್ಟಿದ್ರು. ಸೊ ಹಂಗಾಗಿ ಆ ಒಂದು ಭಯ ಕೂಡ ಚೆನ್ನಾಗಿದ್ದೇ ಇರುತ್ತೆ. ಅದೆಲ್ಲರ ಜೊತೆಗೆ ಅದ್ಭುತವಾದಂತ ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು, ಅವರ ಒಂದು ಭಯ ಕೂಡ ಇರುತ್ತೆ. ಅದೆಲ್ಲದಕ್ಕಿಂತ ಹೊರತಾಗಿ ಇನ್ನೊಂದು ದೊಡ್ಡ ಭಯ ಚೆನ್ನೈಗೆ ಕಾಡ್ತಾ ಇರುತ್ತೆ. ಏನಪ್ಪಾ ಅನ್ನೋದಾದ್ರೆ, ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಕಳೆದ ಒಂದು ಆವೃತ್ತಿಯ IPL ಪಂದ್ಯನ ನೋಡ್ಕೊಳ್ಳಿ. ಯಾವ ತರ ಇತ್ತು ಸ್ನೇಹಿತರೆ ಆ ಒಂದು ಪಂದ್ಯ. ನಿಜಕ್ಕೂ ರೋಮಾಂಚನಕಾರಿಯಾಗಿತ್ತು. ಅದು ಇಬ್ಬರಿಗೂ ನೆಕ್ ಟು ನೆಕ್ ಪಂದ್ಯ ಆಗಿತ್ತು. ಡೂ ಆರ್ ಡೈ ಅನ್ನೋ ತರ ಇತ್ತು ಪ್ಲೇ ಆಫ್ಗೆ ಎಂಟ್ರಿ ಆಗೋದಕ್ಕೆ. ಆ ಒಂದು ಪಂದ್ಯದಲ್ಲೂ ಕೂಡ ಗೆದ್ದು RCB ತಂಡ ಬೀಗಿರುತ್ತೆ. ಅದೇ ತರ ಚೆನ್ನೈ ಟೀಮ್ ನ ಪ್ಲೇ ಆಫ್ ಇಂದ ಹೊರಗಡೆ ಗಟ್ಟಿರುತ್ತೆ. ಆ ಒಂದು ರಿವೆಂಜ್ ತಗೊಳ್ಳೋದಕ್ಕೂ ಕೂಡ ಚೆನ್ನೈ ತಂಡದವರು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜಕ್ಕೂ ಎಲ್ಲಾ ಸೇರ್ಕೊಂಡು ನಾಳೆ ಒಂದು ಅತ್ಯದ್ಭುತವಾದಂತ ಪಂದ್ಯ ಆಗೋದ್ರಲ್ಲಿ ತಪ್ಪೇ ಇಲ್ಲ ಅನ್ಕೊಳ್ಳಿ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ತರ ನಾನು ಕೂಡ ಒಂದು ಹೆಮ್ಮೆಯ RCB ಫ್ಯಾನ್ ಆಗಿ ಕಾಯ್ತಾ ಕೂತ್ಕೊಂಡಿದ್ದೀನಿ ನಾಳಿನ ಒಂದು ಪಂದ್ಯಕ್ಕೆ. ಆಲ್ರೆಡಿ ನಮ್ಮ RCB ತಂಡ ಚೆನ್ನೈ ರೀಚ್ ಆಗಿದ್ದಾರೆ, ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ, ಗ್ರೌಂಡ್ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಅದ್ಭುತವಾದಂತ ಒಂದು ಪ್ರದರ್ಶನ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ಕೊಳ್ಳಿ. ಸೊ ಇವಾಗ ಹೆಡ್ ಟು ಹೆಡ್ ನೋಡೋದಾದ್ರೆ, ಟೋಟಲ್ ಆಗಿ 33 ಪಂದ್ಯ ಆಡಿರ್ತಾರೆ RCB ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು. 33ರಲ್ಲಿ 11 ಪಂದ್ಯಗಳನ್ನ ಮಾತ್ರ RCB ಅವ್ರು ಗೆದ್ದಿರ್ತಾರೆ. ಅಂದ್ರೆ ಸರಿ ಸುಮಾರು 50% ಕೂಡ ಗೆದ್ದಿರಲ್ಲ. ಅಂದ್ರೆ ಇದರಲ್ಲಿ ಹೆಚ್ಚಿನ ಬಹುಪಾಲು ಪಂದ್ಯಗಳನ್ನ ಚೆನ್ನೈ ಅವ್ರು ಗೆದ್ದಿರ್ತಾರೆ. ಹಂಗಂತ ನಮ್ಮ RCB ಅನ್ನು ಕಮ್ಮಿ ಇಲ್ಲ ಸ್ನೇಹಿತರೆ. ನಾನು ಅವಾಗಲೇ ಹೇಳಿದಂಗೆ ಪ್ಲೇ ಆಫ್ಸ್ ಇಂದಾನೆ ಹೊರಗಡೆ ಗಟ್ಟಿದ್ರು ಲಾಸ್ಟ್ ಒಂದು ಆವೃತ್ತಿನಲ್ಲಿ. ಸೊ ಹಂಗಾಗಿ ಅದ್ಭುತವಾದಂತ ಪ್ರದರ್ಶನ ಈ ಬಾರಿ ಕೂಡ ನೀಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಇದ್ರೂ ಕೂಡ ನಾಳಿನ ಒಂದು ಪಂದ್ಯ ಗೆಲ್ಲೋದು ನಮ್ಮ RCB ಅವರೇ ಆಗಿರ್ತಾರೆ. ಈ ಸಲ ಕಪ್ಪು ನಮ್ಮದು ಅಲ್ಲ, ನಮ್ಮದೇ ಅಂತ ಹೇಳೋ ಒಂದು ಟೈಮ್ ಬಂದಿದೆ ಅಂತ ಎಲ್ರಿಗೂ ತೋರಿಸ್ಬೇಕಾದಂತ ಒಂದು ಸಿಚುವೇಶನ್ ಬಂದಿದೆ ಅನ್ಕೊಳ್ಳಿ. ತೋರಿಸುವ, ಏನೇ ಆಗ್ಲಿ, ಯಾರ ಹತ್ರ ಎಷ್ಟು ಕಪ್ ಇದ್ರೆ ಏನ್ ಪ್ರಯೋಜನ ಸ್ನೇಹಿತರೆ ಹೇಳಿ ನೋಡೋಣ. 2 ವರ್ಷ IPL ನಿಂದ ಬ್ಯಾನ್ ಆಗಿರ್ತಕ್ಕಂಥ ಟೀಮ್ಗಳು ಕೂಡ ಇದಾವೆ. ನಮ್ಮ RCB ಆ ತರದ ಒಂದು ಯಾವುದೇ ತರದ ಕೆಟ್ಟ ವಿಚಾರದಲ್ಲಿ ಪಾಲ್ಗೊಳ್ಳದೆ ನಿಯತ್ತಿನಿಂದ ಆಡ್ತಾ ಬಂದಿದೆ. ಅತ್ಯದ್ಭುತವಾದಂತ ಟ್ರೂ ಫ್ಯಾನ್ ಬೇಸ್ ನ ಹೊಂದಿರತಕ್ಕಂತ ಏಕೈಕ ಒಂದು ಫ್ರಾಂಚೈಸಿ ಆಗಿರೋದ್ರಲ್ಲಿ ನಮ್ಮ RCB-ನೇ ಮೊದಲನೆಯದು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ರೀತಿಯಾಗಿ ನಾನು ಕೂಡ ಒಂದು RCB ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ತುಂಬಾ ಹೆಮ್ಮೆ ಇದೆ ಅನ್ಕೊಳ್ಳಿ. ಸೊ ಇವಾಗ ಒಟ್ಟಾರೆಯಾಗಿ ನೋಡೋದಾದ್ರೆ, ನಾಳಿನ ಪಂದ್ಯದಲ್ಲಿ RCB-ನಲ್ಲಿ ಯಾವುದೇ ತರದ ಚೇಂಜಸ್ ಇರಲ್ಲ ಅನ್ಸುತ್ತೆ. ಕಳೆದ ಬಾರಿಯ ಟೀಮ್ ಏನಾಡಿತ್ತು ಅದೇ ಒಂದು ಟೀಮ್ ಆಡುವ ಸಾಧ್ಯತೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಭುವನೇಶ್ವರ್ ಕುಮಾರ್ ಅವರು ಬಂದ್ರೆ ಬರ್ಬೋದಾಗಿರುತ್ತೆ ನಾಳೆ ಒಂದು ಮ್ಯಾಚ್ಗೆ. ಭುವನೇಶ್ವರ್ ಕುಮಾರ್ಗೆ ರಿಪ್ಲೇಸ್ ಆಗಿ ಹೊರಗಡೆ ಹೋಗ್ತಕ್ಕಂತ ಪ್ಲೇಯರ್ ಮೋಸ್ಟ್ ಪ್ರಾಬ್ಲಿ ರಸಿಕ್ ಸಲಾಂ ಅವರು ಆಗಿರ್ಬೋದು. ಯಾಕಂದ್ರೆ ರಸಿಕ್ ಸಲಾಂ ಅವರು ಕಳೆದ ಬಾರಿಯ ಮ್ಯಾಚ್ ನಲ್ಲಿ ತುಂಬಾ ದುಬಾರಿ ಆಗಿದ್ರು. ಸೊ ಹಂಗಾಗಿ ಭುವನೇಶ್ವರ್ ಕುಮಾರ್ ಏನಾದ್ರು ಬಂದ್ರೆ ಅವರು ಹೊರಗಡೆ ಉಳ್ಕೊಳ್ಳುವ ಚಾನ್ಸಸ್ ಇದೆ. ಅದೇ ರೀತಿ ಬೇರೆ ಯಾವುದೇ ತರದ ಚೇಂಜಸ್ ಇಲ್ಲ. ಮಿಕ್ಕಿದ ಎಲ್ಲಾ ಟೀಮ್ ಸೇಮ್ ಆಗಿರುತ್ತೆ. ವಿರಾಟ್ ಕೊಹ್ಲಿ ಆಗಿರಬಹುದು, ಫಿಲ್ ಸಾಲ್ಟ್ ಆಗಿರ್ಬೋದು, ದೇವದತ್ ಪಡಿಕ್ಕಲ್, ಮತ್ತೆ ನಮ್ಮ ಹೆಮ್ಮೆಯ ಸಾರಥಿ ರಜತ್ ಪಟೇದಾರ್, ಟಿಮ್ ಡೇವಿಡ್, ಮತ್ತೆ ಹೇಜಲ್ವುಡ್ ಆಗಿರ್ಬೋದು. ಕಳೆದ ಬಾರಿ ಏನಾಡಿದ್ರು ಒಟ್ಟಾರೆ ಟೀಮ್ ಎಲ್ಲಾನು ಸೇಮ್ ಆಗಿರುತ್ತೆ. ಸೊ ಅದರಲ್ಲಿ ಏನ್ ಚೇಂಜಸ್ ಇಲ್ಲ ಅನ್ಕೊಂತಾ ಇದ್ದೀನಿ. ನನ್ನ ಪ್ರಕಾರ ನಾನೊಂದು ಆಸೆ ಪಡ್ತಕ್ಕಂಥ ಚೇಂಜಸ್ ಏನ್ ಗೊತ್ತಾ,
ದೇವದ ಪಡಿಕಲ್ ಬದಲಾಗಿ ಸ್ವಸ್ತಿಕ್ ಚಿಕ್ಕಾರ ಅವ್ರನ್ನ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ನಾಳಿನ ಒಂದು ಪಂದ್ಯಕ್ಕೆ. ಏನಕ್ಕೆ ಅನ್ನೋದಾದ್ರೆ ಸ್ವಸ್ತಿಕ್ ಚಿಕ್ಕಾರ ಅವರು ಸ್ಪಿನ್ ಬೌಲಿಂಗ್ ಗೆ ಅದ್ಭುತವಾಗಿ ಆಡ್ತಾರೆ. ನಾಳಿನ ಒಂದು ಪಂದ್ಯ ಏನೇನು ನಡೀತಾ ಇದೆ ಚಿಪಾಕ್ ಸ್ಟೇಡಿಯಂ, ಅದು ಬಂದು ಕಂಪ್ಲೀಟ್ ಸ್ಲೋ ಪಿಚ್ ಆಗಿರುತ್ತೆ. ಸ್ಪಿನ್ ಗಳ ಹಾವಳಿ ತುಂಬಾ ನಡೆಯುತ್ತೆ. ಸೊ ಹಂಗಾಗಿ ಅವ್ರು ನಮ್ಗೆ ತುಂಬಾನೇ ಸಹಾಯ ಆಗುತ್ತೆ ನಾಳಿನ ಒಂದು ಮ್ಯಾಚ್ಗೆ ಅಂತ ಅನ್ಕೊಂತಾ ಇದ್ದೀನಿ. ಅದನ್ನ ಬಿಟ್ರೆ ಬೇರೆ ಯಾವುದೇ ತರದ ಚೇಂಜಸ್ ನೆಸೆಸಿಟಿ ಇಲ್ಲ. ಅದೇ ತರ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲೂ ಕೂಡ ಲಾಸ್ಟ್ ಏನ್ ಆಡಿದ್ರು ಅದೇ ಒಂದು ಸೇಮ್ ಟೀಮ್ ಆಡೋ ಸಾಧ್ಯತೆ ಇದೆ. ಮಹೇಶ್ ಪಾತಿರಾಣ ಅವರು ಇನ್ನು ಇಂಜುರಿಯಲ್ಲಿ ಇದ್ದಾರೆ, ಅವ್ರು ಬರುವ ಯಾವುದೇ ಸಾಧ್ಯತೆಗಳಿಲ್ಲ. ಸೊ ಹಂಗಾಗಿ ಅವರು ಕೂಡ ಸೇಮ್ ಟೀಮ್ ನ ಆಡೋ ಸಾಧ್ಯತೆ ಇದೆ. ಅದೆಲ್ಲರಿಗಿಂತ ಹೊರತಾಗಿ ಈ ಬಾರಿ ಒಂದು ಚೆನ್ನೈ ಟೀಮ್ ನ ನೋಡೋದಾದ್ರೆ ಎಲ್ಲರೂ ಅದ್ಭುತವಾಗಿನೇ ಇದ್ದಾರೆ. ಬಟ್ ಎಲ್ಲೋ ನಮಗೆ ಸ್ವಲ್ಪ ಅನ್ಸಿರೋ ಹಾಗೆ ಶಿವಮ್ ದುಬೆ ಆಗಿರ್ಬೋದು, ತ್ರಿಪಾಠಿ ಆಗಿರಬಹುದು, ಅವರ ತಮ್ಮ ಒರಿಜಿನಲ್ ಆಟನ ಎಲ್ಲೋ ತೋರಿಸ್ತಾ ಇಲ್ಲ, ಕಳೆದೋಗಿದ್ದಾರೆ ಅಂತ ಅನಿಸ್ತಾ ಇದೆ. ಸ್ಯಾಮ್ ಕರನ್ ಅವರು ಮುಂಚೆ ಇದ್ದಿರೋ ತರ ಇವಾಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ಈ ತರದ ತುಂಬಾ ಒಂದು ಲೂಪ್ ಹೋಲ್ಸ್ ಆ ಒಂದು ಟೀಮ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಅದನ್ನ ಬಿಟ್ರೆ ಮಿಕ್ಕಿದ್ದು ಟೀಮ್ ಏನಿತ್ತು ಯಥಾವತ್ತಾಗಿ ಅದೇ ಒಂದು ಟೀಮ್ ಆಡುವ ಸಾಧ್ಯತೆ ಇದೆ. ಬಟ್ ಒಂದು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಯಾವುದೇ ಒಂದು ಮ್ಯಾಚ್ ನಡೀಲಿ ಸ್ನೇಹಿತರೆ, IPL ನಲ್ಲಿ RCB ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಬಂದ್ರೆ ಅದೊಂದು ಬಿಗ್ ಕ್ಲಾಶ್ ಪಂದ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಫ್ಯಾನ್ಸ್ ಗಳ ಗುದ್ದಾಟ ಆಗಿರ್ಬೋದು, ಅವ್ರ ಮೇಲೆ ಇವ್ರು ಮಾತಾಡ್ಕೊಳ್ಳೋದು, ಇವ್ರ ಮೇಲೆ ಅವ್ರು ಮಾತಾಡ್ಕೊಳ್ಳೋದು, ಅದೆಲ್ಲ ಅದ್ದೂರಿಯಾಗಿ ನಡೀತಾನೆ ಇರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ ಅನ್ಕೊಳ್ಳಿ. ಅದೆಲ್ಲದನ್ನ ಹೊರತುಪಡಿಸಿ ನೋಡೋದಾದ್ರೆ ಒಂದು ಅದ್ಭುತವಾದ ಕ್ಷಣಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಮ್ಯಾಚ್ ಒಂದು ಸಾಕ್ಷಿ ಆಗುತ್ತೆ. ಏನಪ್ಪಾ ಅದು ಅನ್ನೋದಾದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಆಡ್ತಾ ಇದ್ದಾರೆ, ಆ ಕಡೆಗೆ ಈ ಕಡೆಗೆ ಕಿಂಗ್ ಕೊಹ್ಲಿ ಅವರು ಇರ್ತಾರೆ. ಸೊ ಇವರಿಬ್ಬರನ್ನ ಒಟ್ಟಿಗೆ ಒಂದೇ ಮೈದಾನದಲ್ಲಿ ಆಡ್ತಾ ಇರೋದು ನೋಡೋದೇ ಒಂದು ಖುಷಿ ಅನ್ಕೊಳ್ಳಿ. ಬಟ್ ಒಂದು ಚೆನ್ನೈ ಟೀಮ್ ಅಲ್ಲಿ ಬೇಜಾರಾಗ್ತಾ ಇರೋದು ಏನಪ್ಪಾ ಅಂದ್ರೆ ಧೋನಿ ಅವ್ರನ್ನ ಬರೀ 1 ಓವರ್ ಅಥವಾ ಬಿಲೋ 1 ಓವರ್ 5 ಬಾಲು ಆತರ ಇರಬೇಕಾದ್ರೆ ಮಾತ್ರ ಕಳಿಸ್ತಾ ಇದ್ದಾರೆ. ಅವ್ರನ್ನ ಮುಂಚಿತವಾಗಿ ಕಳಿಸಿದ್ರೆ ಅವರ ಸ್ಫೋಟಕವಾದ ಅದ್ಭುತವಾದಂತ ಹೆಲಿಕಾಪ್ಟರ್ ಶಾಟ್ ಗಳನ್ನ ನೋಡಕ್ ಸಿಗುತ್ತೆ ಅನ್ನೋ ಒಂದು ಆಸೆ ಎಲ್ಲಾ ಫ್ಯಾನ್ ಗಳಿಗೂ ಇರುತ್ತೆ. ಅದೇ ತರ ನನಗೂ ಕೂಡ ಇದೆ. ಸೊ ನೋಡುವ, ನಾಳೆ ಆದ್ರೂ ಮಹೇಂದ್ರ ಸಿಂಗ್ ಧೋನಿ ಅವರು ಬೇಗ ಬರ್ತಾರ, ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿರುತ್ತೆ. ನಿಮ್ಮೆಲ್ಲರ ಪ್ರಕಾರ ಯಾರು ಗೆಲ್ತಾರೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬಿಟ್ಟು ತಪ್ಪದೇ ತಿಳಿಸಿ. ನೀವೇನಾದ್ರೂ ಪಕ್ಕ RCB ಫ್ಯಾನ್ ಆಗಿದ್ರೆ ಜೈ RCB ಅಂತ ಟೈಪ್ ಮಾಡ್ಬಿಟ್ಟು ಹಾಕಿ. ಸೊ ಯಾವುದೇ ತರದ ಒಂದು ಡೌಟೇ ಬೇಡ, ನಾಳಿನ ಒಂದು ಪಂದ್ಯ RCBನೇ ಗೆಲ್ಬೇಕು, ಗೆಲ್ಲಿ ಅಂತ ಹಾರೈಸೋಣ. ಎಲ್ಲ ಕನ್ನಡಿಗರ ಪರವಾಗಿ, ಎಲ್ಲ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ಶುಭವಾಗಲಿ RCB ಅಂತ ಹಾರೈಸೋಣ. ನಾಳಿನ ಒಂದು ಪಂದ್ಯದಲ್ಲಿ ಗೆದ್ದುವ RCB ಅಂತ ಹೇಳೋಣ. ಚೆನ್ನೈ ವಿರುದ್ಧವಾಗಿ ಗೆಲ್ಲಲೇಬೇಕಾದಂತ ಒಂದು ಪಂದ್ಯ, ಗೆದ್ದುವ RCB ಅಂತ ಹೇಳೋಣ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದಾಗಿರುತ್ತೆ ಚೆನ್ನೈ ಜೊತೆಗಿರ್ತಕ್ಕಂಥ ಒಂದು ಪಂದ್ಯನ. ನೋಡುವ, ನಾವು ಏನೇ ಮಾಡಿದ್ರು ಕೂಡ ಅಲ್ಲಿ ಪಿಚ್ ಅಲ್ಲಿ ಏನಾಗುತ್ತೆ ಅದು ಪ್ಲೇಯರ್ಸ್ ಕೈಲಿ ಇರ್ತಕ್ಕಂಥದ್ದು. ಬಟ್ ನಮ್ಮ ಒಂದು ಪ್ಲೇಯರ್ಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗಾಗಿನೇ ಈ ಒಂದು ಗ್ಯಾರಂಟಿನಲ್ಲಿ ಹೇಳ್ತಾ ಇದ್ದೀನಿ, ನಾಳಿನ ಒಂದು ಪಂದ್ಯ ನಮ್ಮದೇ ಆಗಿರುತ್ತೆ. ಕಾದು ನೋಡುವ, ನಾಳೆ ಯಾವಾಗುತ್ತೆ ಅಂತ ನಾನಂತೂ ಲಿಟ್ರಲಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಅದೇ ತರ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಜೋಶ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ. ಹಂಗೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಮ್ಯಾಚ್ ಪ್ರೆಡಿಕ್ಷನ್ ಏನಿದೆ, ಯಾರು ಗೆಲ್ತಾರೆ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತ್ರ.